ಫ್ರೆಂಚ್ ಕ್ಲಾಸಸ್ ಶುರು ಆಗೋಕ್ಕೆ ನನ್ನ ಹತ್ರ ಇದ್ದಿದ್ದು ಕೇವಲ 2,000 ರೂಪಾಯಿ ಅಷ್ಟೇ. ಇಂತಹ ಸಿಚುವೇಶನ್ ಅಂದ್ರೆ ಮೈಕ್ ಟೆಸ್ಟಿಂಗ್. ಹಲೋ ಹಲೋ. ಸಿಲ್ವರ್ ಎಜುಕೇಟರ್ ಅವಾರ್ಡ್ ಫ್ರೆಂಚ್ ಕ್ಲಾಸಸ್ ಪ್ರೆಸೆಂಟೆಡ್ ಟು ಫ್ರೆಂಚ್ ಕ್ಲಾಸಸ್. ಸೌರವ್ ಗಂಗೂಲಿ, ಫಾರ್ಮರ್ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿದೆ. ಏನ್ ಮಾಡ್ತಂದ್ರಿ ಅವನ ಇವ್ ಕ್ಲಾಸ್ನ ಗೊತ್ತು, ಕಾಡ್ಗಿಚ್ಚೆ ಹತ್ಕೊಂಡು ಹೊರಟ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. 5-6 ವರ್ಷದಿಂದ ಮನೆಗೆ ಹೋಗಿಲ್ಲ. ಅದರಲ್ಲಿ ಹಬ್ಬಕ್ಕೆ ಹೋಗಿದ್ದು, ಯುಗಾದಿ ಹಬ್ಬ ಅಂದರೆ ಒಂದು 5 ವರ್ಷ ಆಯಿತು. ನಾನು 5-6 ವರ್ಷ ಆಯಿತು. ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದು ಯುದ್ಧ ಗೆಲ್ಬೋದು. ಅದೇ ನೀನ್ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ 1000 ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬೋದು. ಹಾಯ್, ಹಲೋ, ನಮಸ್ತೆ ಎಲ್ಲರೂ ಕೂಡ. ನೀವು ನೋಡ್ತಾ ಇದ್ದೀರಾ ಪ್ರೇಮಿಯನ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಮಗೊಂದು ಅವಾರ್ಡ್ ಬಂದಿದೆ. ಅವಾರ್ಡನ್ನು ತೋರಿಸ್ತೀನಿ ನೋಡಿ. ಅವಾರ್ಡ್ ಏನು ಅಂತಲೂ ಕೂಡ ಹೇಳ್ತೀನಿ. ಆದರೆ ಅನೇಕ ಅವಾರ್ಡ್ಗಳು ಬಂದಿದ್ದಾವೆ. ಅನೇಕ ಕರ್ನಾಟಕ ಗೌರ್ಮೆಂಟಿಂದ ಒಂದಷ್ಟು, ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಮತ್ತು ಇನ್ನೊಂದಷ್ಟು ಸ್ಕೂಲು ಕಾಲೇಜ್ ಟೈಮಲ್ಲಿ ಅವಾರ್ಡ್ ಬಂದಿದ್ದಾವೆ. ಬಟ್ ಅದಕ್ಕಿಂತ ಬಹಳ ಖುಷಿ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಬಂದಿರತಕ್ಕಂಥ ಅವಾರ್ಡು. ಆದರೆ ಇದಕ್ಕಿಂತ ಒಂದು ಖುಷಿಯಾಗಿರ್ತಕ್ಕಂಥ ಅವಾರ್ಡ್ ಇದೆ. ಏನು ಗೊತ್ತಾ? ಅದೇನೆಂದರೆ ಬೆಂಕಿ ಸರ, ನಿಮ್ಮ ಕ್ಲಾಸ್ ಬೆಂಕಿ ಇದೆ ಸರ ಅಂತೇಳಿ ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳು, ಕರ್ನಾಟಕದ ಉತ್ತರ ಭಾಗದ ವಿದ್ಯಾರ್ಥಿಗಳು ಹೇಳ್ತಾರಲ್ಲ, ಅದೆಲ್ಲದಕ್ಕಿಂತ ದೊಡ್ಡ ಅವಾರ್ಡ್. ಅದಕ್ಕಿಂತ ಇನ್ನೊಂದು ಉಜ್ಜೆ ಮುಂದೆ ಹೋಗಿ ಏನು ಮಾಡ್ತಂದ್ರಿ ಅವನ ಇವ್ ಕ್ಲಾಸ್ನ ಅಂತೇಳಿ ನನಗಿನ್ನ ಸೀನಿಯರ್ ಕೂಡ ಮಾತಾಡಿರ್ತಕ್ಕಂಥದ್ದು. ಇವಕ್ಕೆಲ್ಲದಕ್ಕಿಂತ ದೊಡ್ಡ ಅವಾರ್ಡು ಅಂತಲೂ ಹೇಳ್ಬೋದು. ಆದರೆ ಇವತ್ತು ಬಂದಿರತಕ್ಕಂಥ ಅವಾರ್ಡ್ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಫ್ರೆಂಚ್ ಕ್ಲಾಸಸ್ ಶುರು ಆಗ್ಬೇಕಾದ್ರೆ ನನ್ನ ಹತ್ರ ಇದ್ದಿದ್ದು ಕೇವಲ 2,000 ರೂಪಾಯಿ ಅಷ್ಟೇ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ನೋಡಿ, ಕ್ಲಾಸ್ ಪ್ಲಸ್ ಅವ್ರು ಕಳಿಸಿರ್ತಕ್ಕಂಥದ್ದು ಫ್ರೆಂಚ್ ಕ್ಲಾಸಸ್ ಅಂತ ಇದೆ ನೋಡಿ, ತಾವು ನೋಡ್ತಾ ಇರಬಹುದು. ಸೊ ಏನು ಕಳಿಸಿದ್ದಾರೆ ಅಂತೇಳಿ ನೋಡೋಣ. ಈಗ ಓಪನ್ ಮಾಡ್ತಾ ಇದ್ದೀನಿ. ಯಾವ ಕಡೆ ಓಪನ್ ಮಾಡೋದು ನಮ್ಮ ಹುಡುಗರು ಹೇಳ್ಕೊಟ್ಟಿಲ್ಲ, ನೋಡೋಣ. ಓಕೆ, ಎಸ್, ಕ್ಲಾಸ್ ಪ್ಲಸ್ಸಿಂದ ಒಂದು ಲೆಟರ್ ಕೂಡ ಬಂದಿದೆ. ಲೆಟರನ್ನು ಆಮೇಲೆ ನಾನು ಓದ್ತೀನಿ. ನೋಡಿ, ಈ ಅವಾರ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಜಸ್ಟ್ ಎ ಮಿನಿಟ್. ಎಸ್, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ತುಂಬ 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 ಸಂತೋಷದ ವಿಷಯ ಏನು ಅಂದರೆ, ಸಿಲ್ವರ್ ಎಜುಕೇಟರ್ ಅವಾರ್ಡ್ ಫ್ರೆಂಚ್ ಕ್ಲಾಸಸ್ ಪ್ರೆಸೆಂಟೆಡ್ ಟು ಫ್ರೆಂಚ್ ಕ್ಲಾಸಸ್. ಸೌರವ್ ಗಂಗೂಲಿ, ಫಾರ್ಮರ್ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ನಮಗೆ ಬಂದಿರತಕ್ಕಂಥದ್ದು ಸಿಲ್ವರ್ ಎಜುಕೇಟರ್ ಅವಾರ್ಡ್ ಬಂದಿರತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಾರ್ಡ್ಗೆ ಯಾರ್ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ ಅಂದರೆ, ಒಂದೆರಡು ನಿಮಿಷ ನಾನು ಹೇಳ್ತೀನಿ. ಆಮೇಲೆ ನಮ್ಗೇನು ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ. ತುಂಬ ತುಂಬ ಖುಷಿ ಆಗ್ತಾ ಇದೆ. ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಥವಾ ನಾವೇನಾದರೂ ಯಾವುದಕ್ಕೂ ರೆಡಿಯಾಗಿ ಬಂದು ವಿಡಿಯೋ ಮಾಡ್ತಿರೋದಾಗಲಿ, ಅದು ಯಾವುದೂ ಇಲ್ಲ. ನನ್ಗೇನು ಅನಿಸ್ತಾ ಇದೆ ಈ ಕ್ಷಣದಲ್ಲಿ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ. ತಾವಿಲ್ಲಾಂದರೆ ನಾವೇನೇನೂ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಒಬ್ಬ ವಿದ್ಯಾರ್ಥಿ, ನನಗೆ ಕೋಚಿಂಗ್ ತಗೊಳ್ಳೋಕೆ ದುಡ್ಡಿರಲಿಲ್ಲ. ಆ ಪರಿಸ್ಥಿತಿಯಿಂದ ಇವತ್ತು ಸುಮಾರು ಈ ವರ್ಷನೇ 6,200-300 ಸ್ಟೂಡೆಂಟ್ಸು ನಮ್ಮ ಕ್ಲಾಸಸ್ನ ಭಾಗ ಆಗಿರ್ತಕ್ಕಂಥದ್ದು. ಅದಾದ ನಂತರ 1,400ಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ತರಬೇತಿಯನ್ನು ಈ ವರ್ಷ ಕೊಟ್ಟಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ನೋಡಿ, ನಾನು ಫ್ರೆಂಚ್ ಕ್ಲಾಸಸ್ಸನ್ನು ಶುರು ಮಾಡಿದ್ದು ಒಂದೇ ಉದ್ದೇಶ. ಆಫ್ಲೈನ್ ಕ್ಲಾಸಲ್ಲಿ ಕ್ಲಾಸ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಬರೋರು, ಸರ್ ನಾನು ಅಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಪಾಠ ಮಾಡ್ತಾ ಇದ್ದೆ ಸರ್, ಇಷ್ಟೊಂದು ಫೀಸ್ ಇಲ್ಲ ಸರ್, ಕಡಿಮೆ ಮಾಡಿಸಿ ಸರ್, ಅದು ಇದು ಹೇಳ್ತಾ ಇದ್ರು. ಬಟ್ ನಾನು ಅವಾಗ ಕೆಲಸ ಮಾಡ್ತಿದ್ದಲ್ಲಿ ಅವ್ರು ಎಷ್ಟು ಸ್ಯಾಲ್ರಿ ಕೊಡ್ತಾರೋ ನಾನು ಪಾಠ ಮಾಡ್ತಿದ್ದೆ, ಬರಬೇಕಿತ್ತು. ಅಲ್ಲೋಗಿ ಹೇಳ್ತಕ್ಕಂತಹ ಒಂದು ರೈಟ್ಸ್ ನಂಗೆ ಇರಲಿಲ್ಲ. ಬೇರೆಯವ್ರ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಒಂದು 7-8 ಇನ್ಸ್ಟಿಟ್ಯೂಷನಲ್ಲಿ ಎಲ್ಲವೂ ಇದೇ ಥರ ಇತ್ತು. ಆಗ ನಾವು ಡಿಸೈಡ್ ಮಾಡಿದ್ದು ಅತಿ ಕಡಿಮೆ ದರದಲ್ಲಿ
ಕ್ವಾಲಿಟಿ ಎಜುಕೇಶನ್. ಏನು ಡೆಲ್ಲಿಲಿ ಒಂದು ಟಾಪ್ ಇನ್ಸ್ಟಿಟ್ಯೂಷನ್ ಕೊಡ್ತಾರೋ ಅದೇ ಎಜುಕೇಶನ್ ಕೊಡೋಣ ಅಂತ ಹೇಳಿ ಶುರು ಮಾಡಿರ್ತಕ್ಕಂಥದ್ದೇ ಪ್ರೇಮ್ಸ್ ಕ್ಲಾಸಸ್. ಆದರೆ ನೆನಪಿರಲಿ, ಪ್ರೇಮ್ಸ್ ಕ್ಲಾಸಸ್ ಶುರು ಮಾಡ್ಬೇಕಾದ್ರೆ ಮಾತ್ರ 2,000 ಕ್ಯಾಶ್ ಇತ್ತು, 2,000. ಆಮೇಲೆ ನಮ್ಮ ಜ್ಯೋತಿ ಗಣೇಶ್ ಸರ್ ಅವ್ರನ್ನ ಹೋಗಿ ಇನ್ಸೈಡ್ ಫ್ಯಾಕಲ್ಟಿ ಕೇಳಿದ್ವಿ, ಸರ್ ಹಿಂಗೆ ಅಂದ್ಕೊಂಡಿದ್ದೀನಿ ಸರ್, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಅದು ದುಡ್ಡಿಲ್ಲ. ಅವರು ಆ ಟೈಮಲ್ಲಿ ಅವರು ಸ್ವಲ್ಪ ಕಷ್ಟದಲ್ಲಿದ್ದರು, ಅಂದರೂ ಕೂಡ ನನ್ಗೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಅದಾದ ನಂತರ ನಮ್ಮ ವಿದ್ಯಾರ್ಥಿಗಳಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ ನಂತರ ನಮ್ಮ ಸ್ನೇಹಿತರು ರಂಜಿತ್ ಕುಮಾರ್, ನನ್ನನ್ನು ಫಸ್ಟ್ ನಂಬಿದ್ದೆ ರಂಜಿತ್ ಕುಮಾರ್. ಏನೋ ಮಾಡ್ತಾನೆ ಮನುಷ್ಯ, ಏನೋ ಸಮಾಜಕ್ಕೆ ಮಾಡ್ತಾನೆ ಅಂತೇಳಿ ಅವರೊಂದಷ್ಟು ಹೆಲ್ಪ್ ಮಾಡಿದ್ರು. ಆ ನಂತರ ನಮ್ಮ ಶ್ರೀಧರು, ಆ ನಂತರ ನಮ್ಮ ಟೀಮ್ ಅವರು, ಪ್ರೇಮ್ಸ್ ಕ್ಲಾಸಸ್ ಟೀಮ್ ಅವರು, ನಮ್ಮ ನಾಗ, ನಮ್ಮ ಸಿದ್ಧ, ಎಲ್ಲರೂ, ನಮ್ಮ ಅರುಣ ಇರ್ಬೋದು, ಎಲ್ಲರೂ ನಮ್ಮ ಸ್ನೇಹಿತರು ಏನಿದ್ರು ಎಲ್ಲರೂ ಕೂಡ ಇದಕ್ಕೆ ಸಾಥನ್ನ ಕೊಡ್ತಾ ಬಂದರು. ನಮ್ಮ ನವೀನ್ ಅಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ. ಸೊ ಇದ್ರ ಜೊತೆಗೆ ಇನ್ನು ಅನೇಕ ಮಂದಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದೇನು ಖುಷಿ ಅಂದರೆ ಸಿಲ್ವರ್ ಎಜುಕೇಟೆಡ್ ಅವಾರ್ಡ್ ಈ ಸರ್ತಿ ಬಂದಿದೆ. ನೆಕ್ಸ್ಟ್ ಗೋಲ್ಡ್ ಎಜುಕೇಟರ್ ಅವಾರ್ಡ್ ಡೆಫಿನೆಟ್ಲಿ ಈ ವರ್ಷ ನಾವು ತೆಗೆದುಕೋತೀವಿ. ಅದಾದ ನಂತರ ದೇವರು ಕೊಟ್ಟೆ ಕೊಡ್ದಾನೆ ಇನ್ನೂ ಒಂದು 2,000 3,000 4,000 ಏನು ವಿದ್ಯಾರ್ಥಿಗಳಿಗೆ ಆಗಲ್ವಲ್ಲ, ಅವ್ರಿಗೆ ನಾನೇ ಸಂಪೂರ್ಣವಾಗಿ ವೆಚ್ಚ ಭರಿಸಿ ಕೋಚಿಂಗನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಆ ನಂತರ ಈಗ ಕಳೆದ ಒಂದು 6-7 ತಿಂಗಳಿಂದ ಒಂದು ಪ್ಲಾನ್ ಆಗ್ತಾ ಇದ್ದೀವಿ. PCPS ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಇಲ್ಲಿ PG ಫುಡ್ ತಿನ್ಕೊಂಡು ಫಿಸಿಕಲ್ ಪಾಸ್ ಮಾಡೋದು ಕಷ್ಟ. ಅವ್ರಿಗೆ ಏನು ಮಾಡೋಣ ಅಂದರೆ ಪ್ರೇಮ್ಸ್ ಕ್ಲಾಸಸ್ ವತಿಯಿಂದನೇ ಒಂದಷ್ಟು ಏನಾದರೂ ಅವ್ರಿಗೊಂದು ಪ್ರೋಟೀನು, ಅವ್ರಿಗೇನಾದರೂ ಒಂದು ಸಹಾಯ ಮಾಡೋಣ ಅಂತೇಳಿ ಒಂದು 6 ತಿಂಗಳಿಂದ ನಾವು ಒಂದು ಪ್ಲಾನ್ ಹಾಕೊಂಡ್ಬರ್ತಾ ಇದ್ದೀವಿ. ಈ ಫಿಸಿಕಲ್ ಈಗ ಎಕ್ಸಾಮ್ ಕಾಲ್ ಆಗಲಿ, ಆಮೇಲೆ ನಾವು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಸಾಧ್ಯ ಎಷ್ಟು ಆಗುತ್ತೋ ಅಷ್ಟನ್ನು ಕೂಡ ಸಮಾಜಕ್ಕೋಸ್ಕರ, ನಮಗೆಲ್ಲವನ್ನು ಕೊಟ್ಟಿದೆ, ಈ ಸಮಾಜಕ್ಕೋಸ್ಕರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ. ಆನಂತರ ನನ್ನ ಅಟೆಂಪ್ಟನ್ನು ಮಾಡದೆ ಬಿಟ್ಟು ವಿದ್ಯಾರ್ಥಿಗಳಿಗೋಸ್ಕರ ಇಷ್ಟು ದಿನ ಇದ್ವಿ. ಈಗ ಪ್ರೇಮ್ಸ್ ಕ್ಲಾಸಸ್ ಒಂದು ಮಟ್ಟಿಗೆ ಹೋಗಿದೆ, ಆ ನಂಬಿಕೆ ನನಗೂ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಮುಂದೆ ನನ್ನ ವಿದ್ಯಾಭ್ಯಾಸದ ಕಡೆ ನಾನು ಫೋಕಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನೇ, ಸರ್ ನೀವೇ ಯಾವುದೇ ಕಾರಣಕ್ಕೂ ಇದು ಸ್ಟಾಪ್ ಮಾಡಬೇಡಿ, ದಯವಿಟ್ಟು ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ರು. ನಾನು ಸ್ಟಾಪ್ ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದೆ ಈ ವರ್ಷ. ಇಲ್ಲ, ಓಕೆ, ನಂದು ಸ್ವಲ್ಪ ಅನುಪಸ್ಥಿತಿ ಇದ್ರು ಕೂಡ, ಸ್ವಲ್ಪ ಕಡಿಮೆ ಮಾಡಿದ್ರು ಕೂಡ, ಬಟ್ ಮುಂದುವರಿಸ್ತಾ ಹೋಗ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತಾ ಇದೆ ನೋಡಲಿಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಬ್ಲೂ ಕಲರ್ ಅಂದರೆ ಇಷ್ಟ. ನಮ್ಮದು ನೋಡಿ ಅಫಿಷಿಯಲ್ ಜರ್ಸಿನೂ ಕೂಡ ನಾವು ಬ್ಲೂ ಕಲರಲ್ಲಿ ಮಾಡಿಸಿದ್ದೀವಿ. ಬೇರೆ ಏನಿದೆ ಹೇಳಲಿಕ್ಕೆ ಏನೂ ಇಲ್ಲ. ಆ್ಯಂಡ್ ಫ್ಲೋ ಏನೋ ಇದು ಬಂತು, ಇವತ್ತು ರಿಸೀವ್ ಆಯಿತು. ನಾನು ಸ್ವಲ್ಪ ಕಳೆದ ಒಂದು 3-4 ತಿಂಗಳಿಂದ ಸ್ವಲ್ಪ ಲೋ ಇದ್ದೆ ನಾನು ಕೂಡ, ಹಂಗಾಗಿ ಇದೊಂದು ಒಳ್ಳೆ ಪುಷ್ ಕೊಡ್ತಾ ಇರ್ತಕ್ಕಂಥದ್ದು ನಮಗೆ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲವೂ ನೀವಿಲ್ಲದೆ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ತಿಂಗ್ ಹೇಳ್ಬೇಕಾದ್ರೆ, ಇದು ಯಾರಿಗೆ ಡೆಡಿಕೇಶನ್ ಮಾಡ್ತೀವಿ ಅಂದರೆ ನಮ್ಮ ಫ್ಯಾಮಿಲಿ. ಯಾಕೆಂದರೆ ನಮಗೆ ಗೊತ್ತು 5-6 ವರ್ಷದಿಂದ ಮನೆಗೆ ಹೋಗಿಲ್ಲ, ಅದರಲ್ಲಿ ಹಬ್ಬಕ್ಕೆ ಹೋಗಿಲ್ಲ. ಯುಗಾದಿ ಹಬ್ಬ ಅಂದರೆ ಒಂದು 5 ವರ್ಷ ಆಯಿತು, ನನ್ನ 5-6 ವರ್ಷ ಆಯ್ತಾ ಬಂತು. ಮನೆಯೂ ಕೂಡ ಅಷ್ಟೇ, ತಮಗೆ ಗೊತ್ತಿರಲಿ, ನಮ್ಮ ಮನೆಯವ್ರು ಯಾರೂ ಫೋನು ಮಾಡಲ್ಲ, ಇವನಿಗೆ ಟೆನ್ಷನ್ ಕೊಡೋದು ಬೇಡ, ನಮ್ಮ ಮನೆಗೆ ಏನೇ ಕಷ್ಟ ಆದರೂ ಫೋನ್ ಮಾಡಲ್ಲ, ಇವನಿಗೇನು ಪ್ರೆಸರ್ ಹಾಕೋದು ಬೇಡ ನಾವು ಅನ್ನೋ ಉದ್ದೇಶಕ್ಕೆ. ಮೊನ್ನೆ ಏನಾಗಿದೆ, ನಮ್ಮ ಮನೆಗೆ ನಮ್ಮ ತಾತಗೊಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಆದರೆ 80 ವರ್ಷ ಮೇಲೆ ಅಲ್ವಾ, ಚಿಕ್ಕದೇ ದೊಡ್ಡದು. ಯಾಕಂದರೆ ಅವರು ಈಗ ಮಗು ಥರ, 80 ವರ್ಷ ಅಂದರೆ ತುಂಬ ಬೇಸರ ಆಯಿತು. ನಾನು ಫೋನ್ ಮಾಡಿದ್ದೀನಿ, ನನಗೆ ಗೊತ್ತಾಯಿತು. ನಮ್ಮ ಮನೆಗೆ ಫೋನ್ ಮಾಡಿದ್ರೆ ನಮ್ಮ ತಾತಗೆ ಆ್ಯಕ್ಚುಲಿ ಓಡಾಡೋಕ್ಕಾಗ್ತಿಲ್ಲ. ಆದರೂ ಕೂಡ ಅವ್ರು ಏನು ಹೇಳ್ತಾರೆ ಗೊತ್ತಾ, ಪಾಪಗೆ ಹೇಳ್ಬೇಡಿ, ಪ್ರೇಮ್ ಫೋನ್ ಮಾಡವನೇ ಅಂತ ಮನೆಗೆ ಮಾತಾಡ್ತಿದ್ರಲ್ಲ, ಪಾಪಗೆ ಹೇಳ್ಬೇಡ್ರಿ ಅಂತವ್ರೆ. ಅದು ನನಗೆ ಫೋನಾಗಿ ಕೇಳಿಸ್ತಾ ಇದೆ. ಸೊ ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಕ್ಕಂಥವ್ರು ಅವರು, ಓಕೆನಾ. ಅಮ್ಮ ಅದೆಷ್ಟು ಸತ್ಯ ಹೇಳ್ತಾ ಇದ್ದಾರೋ, ಏನು ಮಾಡ್ತಿದಾರೋ ಗೊತ್ತಿಲ್ಲ ಪಾಪ. ಯಾಕೆಂದರೆ ಅವ್ರಿಗೊಂದು ಫೀಲ್ ಇರುತ್ತಲ್ಲ ಮಗನ ನೋಡಬೇಕು ಅಂತೇಳಿ. ಅಂದರೂ ಕೂಡ ಅದೆಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಮ್ಮ ಮನೆಗೆ ಏನೇ ಕಷ್ಟ ಆದರೂ ನಮ್ಮ ಅಕ್ಕ ನನ್ನ ತಂಗಿ ನೋಡ್ಕೊತಾ ಇದ್ದಾರೆ ಮನೆಯೆಲ್ಲವನ್ನು ಕೂಡ. ಅಮ್ಮಗೂ ಹುಷಾರಿಲ್ಲ, ತಾತು ಹುಷಾರಿಲ್ಲ, ಏನೇ ಮನೇಲಿ ತೊಂದರೆ ಆದರೂ ಆ್ಯಕ್ಚುಲಿ ನಾನು ನೋಡ್ಕೋಬೇಕು ಹುಡುಗ, ನಾನೇನು ನೋಡಿಲ್ಲ, ಅವ್ರು ನೋಡ್ಕೋತಾರೆ. ಸೊ ಕಂಪ್ಲೀಟ್ ನಮ್ಮ ಭಾವ ಆಗಿರ್ಬೋದು, ಎಲ್ಲರೂ ಕಂಪ್ಲೀಟ್ ಅವ್ರಿಗೆ ಡೆಡಿಕೇಶನ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು. ತಮ್ಮೆಲ್ಲರೂ ಕೂಡ ಅಗೇನ್ ಥ್ಯಾಂಕ್ ಯು. ಬೇರೆ ಏನು ಹೇಳಲಿಕ್ಕೂ ಗೊತ್ತಾಗ್ತಾ ಇಲ್ಲ, ರಿಪೀಟ್ ಅದೇ ಆಗ್ತಾ ಇರುತ್ತೆ ಅಷ್ಟೇ. ತುಂಬ ಖುಷಿ ಆಯಿತು, ಇಷ್ಟ ಆಯಿತು ನನಗೆ. ಇದು ಅಂದರೆ ಈ ಫೀಲ್ಡಲ್ಲಿ ಏನಾದರೂ ಒಂದು ಮಾಡಿದ್ದೀನಿ ಅಂತಕ್ಕಂಥ ತೃಪ್ತಿ ನನಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು. ಸಿಗೋಣ ನೆಕ್ಸ್ಟ್. ಬಾಯ್.